ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ 2025 ಕೊನೆಯ ದಿನ ಆಗಿತ್ತು. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. 2025 ಅಂತ ನೋಡ್ಕೊಂಬರೋದಾದ್ರೆ ಏನು ಕಾಣಿಸುತ್ತೆ, ಇಂಡಿಯಾ ಪಾಕಿಸ್ತಾನ ಮಧ್ಯೆ ಒಂದು ಆಲ್ಮೋಸ್ಟ್ ವಾರ್ ಸಿಚುವೇಶನ್ಗೆ ಹೋಗಿತ್ತು. ಆ ಥರದ್ದು ಕಾಣಿಸ್ತಾ ಇದೆ. ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿತ್ತು, ಅದೆಲ್ಲದು ಕೂಡ ಒಂದು ಕರಾಳ ನೆನಪಾಗಿ ಉಳಿದಿದೆ. ಅದೇ ರೀತಿಯಾಗಿ ಟ್ಯಾರಿಫಿಂದು ಎಲ್ಲ ಕಡೆ ಒಂದು ಅಲ್ಲೋಲ ಕಲ್ಲೋ ಮಾಡಿದ್ದಂಥ ನ್ಯೂಸು ಅದು ಉಳಿದಿದೆ. ರೂಪಿ 91ನ್ನು ಮುಟ್ಟು ಒಂದು ಸಾರ್ವಕಾಲಿಕ ಒಂದು ದಾಖಲೆಯನ್ನು ಮಾಡ್ತು. ಈಕ್ವಿಟಿ ಮಾರ್ಕೆಟ್ ಅಂತ ಬರೋದಾದರೆ ಓವರಾಲ್ 10% ಗೇನ್ನ ಕೊಟ್ಟಿದೆ. ಓವರಾಲ್ ಈ ವರ್ಷದ್ದು ನೀವು ನೋಡ್ತಾ ಬರೋದಾದರೆ ಇಯರ್ ಟಿಲ್ ಡೇಟ್ ಅಂತ ಇರುತ್ತೆ ನಿಮಗೆ ಇಲ್ಲಿ, ಅಂದರೆ ಜನವರಿ 1ರಿಂದ ಇಲ್ಲಿ ತನಕ ಯಾವ ರೀತಿ ಅಂತ. ಆ ಥರ ಅಂತ ನೋಡಿದ್ರೆ 10% ರಿಟರ್ನ್ ಕೊಟ್ಟಿದೆ. 2024ರಲ್ಲಿ ಸ್ಮಾಲ್ ಕ್ಯಾಪು ತುಂಬ ದೊಡ್ಡ ರ್ಯಾಲಿ ಮಾಡಿತ್ತು. ಈ ವರ್ಷ ಸ್ಮಾಲ್ ಕ್ಯಾಪು 4% ನೆಗೆಟಿವಲ್ಲಿ ಕ್ಲೋಸಿಂಗ್ ಆಯಿತು. ಸೊ ಓವರಾಲ್ ಸೆಕ್ಟರ್ ಅಂತ ನೋಡ್ತಾ ಬರೋದಾದರೆ PSU ಬ್ಯಾಂಕ್ಗಳ ಸೆಕ್ಟರು, ಮತ್ತು ಆಟೋ ಸೆಕ್ಟರು, ಹಾಗೆಯೇ ಇನ್ಫ್ರಾಸ್ಟ್ರಕ್ಚರ್ ಇದು ಟಾಪ್ ಸೆಕ್ಟರ್ಗಳಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬ್ಯಾಂಕ್ಗಳು, ಆಟೋ ಸೆಕ್ಟರ್ಗಳು ಇದು ಚೆನ್ನಾಗಿತ್ತು. IT ಸೆಕ್ಟ್ರು ಡ್ರಾಪ್ ಆಗಿದ್ದಂಥ ಸೆಕ್ಟ್ರು. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಸೆಲ್ ಆಗಿದ್ದಂಥ ಒಂದು ಸೆಕ್ಟರ್ ಆಗಿತ್ತು ಈ ವರ್ಷದಲ್ಲಿ ಅಂತ ನೋಡ್ತಾ ಬರೋದಾದರೆ. ಗೋಲ್ಡ್ ಸಿಲ್ವರು ಅಫ್ಕೋರ್ಸ್ ಬೆಸ್ಟ್ ರಿಟರ್ನ್ 180% ಏನೋ ರಿಟರ್ನ್ ಕೊಡ್ತು. ಸಿಲ್ವರು ಗೋಲ್ಡು ಆಲ್ಮೋಸ್ಟ್ 80% ರಿಟರ್ನ್ನ ಕೊಡ್ತು ಒಂದು ವರ್ಷದಲ್ಲಿ. ಬರೀ ಗೋಲ್ಡು ಮೆಟಲ್ ಅಷ್ಟೇ ಅಲ್ಲ, ನ್ಯಾಚುರಲ್ ಗ್ಯಾಸು, ಅಲ್ಯೂಮಿನಿಯಮ್ಮು, ಕಾಪರು, ನಿಕ್ಕಲ್ಲು ಎಲ್ಲದೂ ಕೂಡ ದೊಡ್ಡ ಒಂದು ಗೇನ್ನ ಕೊಟ್ಟಿತ್ತು. ಕ್ರೂಡ್ ಆಯಿಲು ಈ ವರ್ಷ ನೆಗೆಟಿವ್ ಆಗಿ ಉಳ್ಕೊಂಡಿತ್ತು. ಇದಿಷ್ಟು ಈ ವರ್ಷ ಬಂದಿದ್ದಂಥ ಒಂದು ನ್ಯೂಸ್ಗಳು. ತುಂಬ ಅನ್ಸರ್ಟಿನಿಟೀಸು, ಏನೋ ಒಂದು ಕ್ಲಾರಿಟಿ ಇರಲಿಲ್ಲ, ಎಲ್ಲೇನಾಗುತ್ತೆ ಏನು ಕತೆ ಅನ್ನೋದ್ರ ಮಧ್ಯದಲ್ಲಿ ಒಂದು ಇಯರ್ನ ಮುಗಿಸಿದೆ 2025. ಮಾರ್ಕೆಟಿಗೆ ಅನ್ಸರ್ಟನಿಟೀಸ್ ಅಷ್ಟು ಇಷ್ಟ ಆಗೋದಿಲ್ಲ. ಒಂದು ಅನಿಶ್ಚಿತತೆ ಇರಬಾರ್ದು, ಒಂದು ಹಿಂಗೆ ಹೋಗುತ್ತೆ, ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕು, ಈ ಥರದ್ದಿರುತ್ತೆ. ಇಲ್ಲಾಂದರೆ ಮಾರ್ಕೆಟು ಸ್ವಲ್ಪ ಅಂಥ ಒಂದು ಚೆನ್ನಾಗಿ ಒಂದು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅದರಲ್ಲಿ. 2026ಕ್ಕೆ ಏನಿದೆ, 2024ಕ್ಕೆ ರಷ್ಯಾದು ಉಕ್ರೇನ್ದು ಈ ವರ್ಷನಾದರೂ ನಿಲ್ಲುತ್ತಾ? 2 ವರ್ಷದಿಂದ ನಡ್ಕೊಂಡ್ಬರ್ತಾ ಇದೆ ಅವ್ರದ್ದು. ಸೊ ಈ ವರ್ಷನಾದರೂ ಅದೊಂದು ಆ್ಯಕ್ಚುಲ್ ಎಂಡಿಗೆ ಬರುತ್ತಾ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಟ್ಯಾರಿಫಿಂದು ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇಂಡಿಯಾಗೆ 50% ಟ್ಯಾರಿಫ್ ಹಾಕಿರೋದು, ಅದರಲ್ಲಿ ಏನಾದ್ರು ಆಚೆ ಹೆಚ್ಚೆ ಆಗುತ್ತಾ ಅನ್ನೋದು ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆಯೇ RBIದು ರೆಪೋ ರೇಟು ಮತ್ತೊಂದನ್ನು ಮತ್ತೆ ಕಮ್ಮಿ ಮಾಡ್ತಾರೆ, ಏನು ಫಸ್ಟ್ ಕ್ವಾರ್ಟರಲ್ಲೇ ಬರುತ್ತದು ಮಾರ್ಚ್ ಒಳಗಡೆ. ಜೊತೆಗೆ ಬಜೆಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಫೆಬ್ರವರಿನಲ್ಲಿ ಬಜೆಟ್ ಬರ್ತಾ ಹೋಗುತ್ತೆ. ಇದಿಷ್ಟರ ಜೊತೆಗೆ ನಾವು ಶುರು ಮಾಡ್ತಾ ಇದ್ದೀವಿ. ಜೊತೆಗೆ ಕೆಲಸ ದೃಷ್ಟಿ ಅಂತ ಬರೋದಾದರೆ AI ಸುಮಾರು ಜಾಬ್ಗಳನ್ನು ತೆಗಿತಾರೆ ಅಂತ ಇವತ್ತು ಕೂಡ ಒಬ್ಬರದು ವಾರ್ನಿಂಗ್ ಬಂದಿದೆ. 2026ರಲ್ಲಿ ಸುಮಾರು ಕೆಲಸಗಳು ಹೋಗ್ಬೋದು ಅಂತ. ಸೊ ಇದೆಲ್ಲದ್ರ ಮಧ್ಯದಲ್ಲಿ 2026ನ್ನು ಓಪನ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಏನು ನೋಡಿ, ಒಂದಿಂದಲೇ ತುಂಬ ಕೆಲವರಿಗೆ ಸುಮಾರು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಫುಲ್ ಹೊಸ ನ್ಯೂ ಇಯರು ಅಂತ. ಆಯಿತು, ಅವನು ಹುರುಪಿರಬೇಕು, ಬಟ್ ಓವರ್ನೈಟ್ ಏನಾದರೂ ಚೇಂಜಸ್ ಆಗುತ್ತಾ? ಅನ್ಲೆಸ್ ನಾವು ಒಂದು ಸಸ್ಟೈನಬಲ್ ಆಗಿ ನಮ್ಮಲ್ಲಿ ನಾವು ಒಂದು ಬದಲಾವಣೆ ತಂದುಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ನಾವು ಮಾಡಿದರೆ ಆ ಸಾಧ್ಯತೆ ಇರುತ್ತೆ. ಇಲ್ಲ ಓವರ್ನೈಟ್ ನಾನು ನಾಳೆಯಿಂದ ಇವತ್ತಿಂದ ಹಿಂಗಿದ್ದೆ, ನಾಳೆಯಿಂದ ಹಿಂಗೆ ಆಗ್ಬಿಡ್ತೀನಿ ಅಂದರೆ ಆಗುತ್ತಾ? ಆಗಲ್ಲ. ಅದಕ್ಕೋಸ್ಕರ ಸೊ ಒಂದು ದಿನದ ಮೋಟಿವೇಶನ್ಗಿಂತ ಕನ್ಸಿಸ್ಟೆಂಟ್ ಡಿಸಿಪ್ಲಿನೇ ತುಂಬ ಇಂಪಾರ್ಟೆಂಟ್. ಮಾರ್ಕೆಟು ಕೂಡ ಅದನ್ನೇ ಹೇಳೋದು, ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ಹಾಗಾಗಿ ಅದನ್ನ ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣಂತೆ. ಪ್ರತಿ ವರ್ಷದಂತೆ ಪ್ರತಿಯೊಂದು ವರ್ಷ ಹುರುಪು ಜೊತೆ ಒಂದು ಓಪನ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಮಿಷನ್ ಅಂತ ಇರುವಂಥದ್ದು. 2026ರ ಮಿಷನ್ ಆಲ್ರೆಡಿ ರಿಲೀಸ್ ಆಗಿದೆ ಚಾನಲಲ್ಲಿ. ಅಸೆಟ್ ಅಲೋಕೇಶನು ಮತ್ತು ಗೋಲ್ ಬೇಸ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಣ. ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಒಂದು ಇಂಟೆನ್ಷನ್ ಜೊತೆಗೆ, ಓಕೆ ನಾನು ಈ SIPನಲ್ಲಿ ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ವರ್ಷಕ್ಕೆ ಅಂತ ಮಾಡ್ತಾ ಇದ್ದೀನಿ, ಯಾವ ಉದ್ದೇಶಕ್ಕೆ ಅಂತ ಮಾಡ್ತಾ ಇದ್ದೀನಿ, ಒಂದೊಂದು SIPಗಳನ್ನು ಅಥವಾ ಒಂದೊಂದು ಲಂಸಮ್ ಇನ್ವೆಸ್ಟ್ಮೆಂಟ್ಗಳನ್ನು ಅಥವಾ ಒಂದೊಂದು ಅಸೆಟ್ ಕ್ಲಾಸಲ್ಲಿ ಮಾಡುವಂಥ ಇನ್ವೆಸ್ಟ್ಮೆಂಟ್ಗಳನ್ನು ಒಂದು ಪರ್ಪಸ್ಸಿಗೆ ಅಂತ ನಾವು ಜೋಡಣೆ ಮಾಡಿದಾಗ ಅದಕ್ಕೂ ನಮಗೊಂದು ವ್ಯಾಲ್ಯೂ ಬಂದಿರುತ್ತೆ. ಸುಮ್ಮನೆ ಅವಾಗ ಕೊಡೋದು ತಗೊಳೋದು ಅಂತ ಮಾಡೋದಿಲ್ಲ. ಓಕೆ, ನಾನು ಇದಕ್ಕೆ ಅಂತ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಇಂಟೆಂಟ್ನ ನಾನು ರೀಚ್ ಆಗಿದ್ದೀನಾ ಅಥವಾ ನಾನು ಮಾಡ್ತಾ ಇರೋಂಥ ಹೂಡಿಕೆ ಆ ದೃಷ್ಟಿನಲ್ಲಿ ಸರಿ ಇದೆಯಾ ಅಂತ ಒಂದು ಉದ್ದೇಶ ಸಿಗ್ತಾ ಹೋಗುತ್ತೆ ಇನ್ವೆಸ್ಟ್ಮೆಂಟ್ಗೆ. ಆಗ ನಮಗೆ ಅದ್ರ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಕೂಡ ಬೆಳೀತಾ ಹೋಗುತ್ತೆ. ಅಂದರೆ ಅಟ್ಯಾಚ್ಮೆಂಟ್ ಅಂದರೆ ಮಾರ್ಕೆಟ್ನಲ್ಲಿ ಆಸ್ ಎ ಟ್ರೇಡರ್ ಅಟ್ಯಾಚ್ಮೆಂಟ್ ಇರೋಕ್ಕೆ ಜಾಗ ಇಲ್ಲ. ಆದರೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಅಟ್ಯಾಚ್ಮೆಂಟ್ ಆ್ಯಂಗಲ್ ಬಂತು ಅಂದರೆ ನೀವು ಸುಮ್ಮನೆ ಅದನ್ನು ನಿಲ್ಲಿಸೋದಾಗಲಿ ಅಥವಾ ಅದನ್ನ ಬ್ರೇಕ್ ಮಾಡೋದಾಗಲಿ ಮಾಡೋದಿಲ್ಲ. ಯಾಕೆಂದರೆ ಅದೊಂದು ಉದ್ದೇಶಕ್ಕೆ ಅಂತ ತೆಗೆದಿಡ್ತಿರ್ತೀರ, ಅದು ಒಂದು ನಿಮ್ಮ ಜೊತೆ ಒಂದು ಜರ್ನಿ ಮಾಡ್ಕೊಳ್ತಾ ಬರ್ತಾ ಇರುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟಲ್ಲಿ ಯಾವತ್ತು ಇಂಟೆಂಟ್ ಇರುವಂಥದ್ದು ಸರಿಯಾದೇ ಇರುತ್ತೆ ಅದು. ಸೊ ಇವತ್ತಿನ ಟಾಪ್ ಲೂಸರ್ ಅಂತಂದರೆ ಅದು Nifty 50ನಲ್ಲಿ TCS ಅಂತ ಕಾಣಿಸುತ್ತೆ. 1.25% ಕರೆಕ್ಷನ್ ಬಂದಿದೆ. ಹಾಗೆ ಇವತ್ತಿನ ಟಾಪ್ ಗೇನರ್ ಅಂತ ಹುಡುಕೋದು ತುಂಬ ಕಷ್ಟ ಇದೆ, ಯಾಕಂದರೆ ಸುಮಾರು ಕಂಪ್ನಿಗಳು ಇವತ್ತು ಪಾಸಿಟಿವ್ ರಿಟರ್ನ್ಸ್ನ ಕೊಟ್ಟಿತ್ತು. JSW ಸ್ಟೀಲಲ್ಲಿ 4.79% ಅಪ್ಮೌಂಟ್ ಬಂದಿದೆ. ಬಹುಶಃ ಅದೇ ಇವತ್ತಿನ Nifty 50ಗೆ ಟಾಪ್ ಗೇನರ್ ಆಗಿದೆ. Nifty ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೂ ಕೂಡ ಇವತ್ತು ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಅಂತ ಏನು ಬರುತ್ತೆ, IOC, BPCL ಇವರೆಲ್ಲ ಕ್ರೂಡಿಂದು ಒಂದೇ ಕಡೆ ಇದೆ, ಕೆಳಗಡೆ ಇದೆ, ನಿಮ್ಗೆ ಗೊತ್ತಿದೆ. ಅದರಿಂದ ಅವರಿಗೆ ಲಾಭ ಆಗ್ತಾ ಇದೆ. ಅಂದರೆ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಏನು ಮಾಡ್ತಾರೆ, ಆಯಿಲ್ನ ಕಮ್ಮಿ ಇದ್ದಾಗ ಖರೀದಿ ಮಾಡ್ತಾರೆ. ಇಲ್ಲಿ 102 ರೂಪಾಯಿ ಅಷ್ಟಕ್ಕೆ ಮಾರ್ತಾ ಇದ್ದಾರಲ್ವ, ಹಾಗಾಗಿ ಅವರಿಗೆ ಲಾಭ ಆಗ್ತಾನೇ ಇರುತ್ತೆ. ಎಲ್ಲಿ ತನಕ ಆಯಿಲ್ ಕಮ್ಮಿ ಇರುತ್ತೋ ಅಲ್ಲಿ ತನಕ ಅವ್ರಿಗೆ ಲಾಭ ಆಗ್ತಾನೆ ಇರುತ್ತೆ. 2025 ಒನ್ ಆಫ್ ದ ಬೆಸ್ಟ್ ಇಯರ್
ಯಾವುದು ಆಯಿಲ್ ಮಾರ್ಕೆಟ್ ಕಂಪ್ನಿಗಳಿಗೆ, ಯಾಕೆಂದರೆ ಕ್ರೂಡ್ ತುಂಬ ಚೀಪಾಗಿ ಸಿಕ್ಕಿದೆ ಅವರಿಗೆ. ಸೊ ಒಳ್ಳೆ ಪ್ರಾಫಿಟ್ನ ಮಾಡಿರ್ತಾರೆ, ಮಾರ್ಜಿನ್ಗಳು ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ 3.92% ಅಪ್ ಮಾಡಿ ಬಂದಿರೋದ್ರ ಮೂಲಕ BPCL ಇವತ್ತಿನ ಟಾಪ್ ಗೇನರ್ ಆಗಿದೆ. ಹಿಂದೂಸ್ತಾನ್ ಜಿಂಕು ಸಿಲ್ವರ್ ಪ್ರೈಸ್ ಮೇಲೆ ಟೈಅಪ್ ಆಗಿರುತ್ತೆ, ಅಲ್ಲಿ ಸ್ವಲ್ಪ ಕರೆಕ್ಷನ್ ಕಾಣಿಸ್ತಾ ಇದೆ. ಸೊ ಇಲ್ಲೂ ಕೂಡ ಕರೆಕ್ಷನ್ ಕಾಣಿಸ್ತಾ ಇದೆ, ಅದೇ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಸೊ ಓವರಾಲ್ ನಮ್ಮ ಮಾರ್ಕೆಟ್ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತು ಅಂತ ನೋಡೋದಾದರೆ 2025 ಕೊನೆಯ ದಿನ ಮಾರ್ಕೆಟು ಸಿಕ್ಕಾಪಟ್ಟೆ ಒಳ್ಳೆ ರ್ಯಾಲಿ ಆಗಿತ್ತು. 26,200 ತನಕ ಹೋಗಿತ್ತು ಆಲ್ಮೋಸ್ಟ್ ಒಂದು ಪಾಯಿಂಟಲ್ಲಿ. ಕೊನೆಗೆ ಸ್ವಲ್ಪ ಕರೆಕ್ಷನ್ ಬಂದು 26,129 ಸುಮಾರು 190 ಪಾಯಿಂಟ್ ನಿನ್ನೆ ಕ್ಲೋಸಿಂಗು ಇವತ್ತು ಕ್ಲೋಸಿಂಗು ನೋಡೋದಾದರೆ ಆ ಒಂದು ಮಟ್ಟದಲ್ಲಿ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಅಫ್ಕೋರ್ಸ್ ಹೊಸ ಎಕ್ಸ್ಪೈರಿ ಜನವರಿ ಸೀರೀಸ್ ಎಕ್ಸ್ಪೈರಿ ಶುರುವಾಗಿದೆ. ನಿಫ್ಟಿಯ ಲಾಟ್ ಸೈಜ್ ಕೂಡ 65 ಆಗಿದೆ 75ರಿಂದ ಇವಾಗ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ 59,000 ಮೇಲ್ಗಡೆ ಆರಾಮಾಗಿ ಕ್ಲೋಸಿಂಗ್ ಆಯಿತು. 59,510 ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸು 85,000 ವಾಪಸ್ ರೀಕ್ಲೈಮ್ ಮಾಡ್ಕೊಂಡಿದೆ. ಗೋಲ್ಡ್ ಸಿಲ್ವರಲ್ಲಿ ಇವತ್ತು ಕೂಡ ಕರೆಕ್ಷನ್ ಬಂದಿದೆ. ಸಿಲ್ವರಲ್ಲಿ 6%, ಗೋಲ್ಡಲ್ಲಿ ಆಲ್ಮೋಸ್ಟ್ ಒಂದು 1.25% ಕರೆಕ್ಷನ್ ಬಂದಿದೆ. ನ್ಯಾಚುರಲ್ ಗ್ಯಾಸಲ್ಲಿ ಕೂಡ ಒಂದು 5% ಕರೆಕ್ಷನ್ ಬಂದಿದೆ ಇವತ್ತು. ಕಾಪರಲ್ಲಿ 1% ಕರೆಕ್ಷನ್ ಬಂದಿದೆ. ಸೊ ಕಮೋಡಿಟಿ ಮಾರ್ಕೆಟ್ ಎಲ್ಲ ಇವತ್ತು ವೀಕ್ ಆಗಿತ್ತು, ಆದರೆ ಇಂಡಿಯನ್ ಮಾರ್ಕೆಟು ಸ್ಟ್ರಾಂಗ್ ಆಗಿರುವಂಥದ್ದು ಬೆಳವಣಿಗೆ ಕಾಣಿಸಿದೆ. ಸೊ ಓವರಾಲ್ ಇವತ್ತಿನ ಸೆಂಟಿಮೆಂಟ್ ಅಂತ ನೋಡ್ಕೊಂಬರೋದಾದ್ರೂ ಕೂಡ FIDI ಡೇಟಾ ಇನ್ನೂ ಬಂದಿರೋದಿಲ್ಲ ನೋಡಿ. ನೆಕ್ಸ್ಟ್ ಎಕ್ಸ್ಪೈರಿಗೆ 6ನೇ ಜನವರಿ 6 ಅವತ್ತೇನು ಎಕ್ಸ್ಪೈರಿ ಇದೆ ಅವತ್ತಿಗೆ PCR ಡೇಟಾ ಈ ಥರ 1.25 ಬಂದು ನಿಂತಿದೆ ಇವತ್ತು. ಸೊ ದೊಡ್ಡ ಮಟ್ಟಿನಲ್ಲಿ ಇವತ್ತು ಈ ಥರ ಪೊಸಿಷನ್ಗಳನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ON ಅಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ನೋಡ್ತಾ ಬರೋದಾದರೆ 85,200 ಆಸ್ಪಾಸಲ್ಲಿ ಕೊನೆಯಾಗಿದೆ ಇವತ್ತು. 85,000ದಲ್ಲಿ 85,500 ಎಲ್ಲ ಹೆವಿ ಆಕ್ಟಿವಿಟಿ ಆಗಿರುವಂಥದ್ದು ಕಾಣಿಸ್ತಾ ಇದೆ. PCR 1.18 ಅಲ್ಲಿ ನಿಂತಿದೆ ಸೆನ್ಸೆಕ್ಸ್ ಇದ್ದು. ಅದೇ ರೀತಿಯಾಗಿ ಇವತ್ತಿನ ಮಾರ್ಕೆಟ್ ಟಾಪ್ ಗೇನರ್ಸ್ ಲೂಸರ್ ಅಂದರೆ ಆಯಿಲ್ ಆ್ಯಂಡ್ ಗ್ಯಾಸೇ ಇವತ್ತಿನ ಆ ಸೆಕ್ಟರ್ ಇವತ್ತು ಜಾಸ್ತಿ ಡ್ರೈವ್ ಮಾಡಿದ್ದು ಮಾರ್ಕೆಟು. ಆಲ್ಮೋಸ್ಟ್ 90% ಆಫ್ ದ ಸೆಕ್ಟರ್ಸು ಇವತ್ತು ಪಾಸಿಟಿವ್ ಆಗೇ ಇತ್ತು. ಎನರ್ಜಿ ಸೆಕ್ಟ್ರು, ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟ್ರು ಇದೆಲ್ಲವೂ ಕೂಡ ಪಾಸಿಟಿವ್ ಆಗಿತ್ತು. ಇವತ್ತು IT ಒಂದೇ ನೆಗೆಟಿವ್ ಆಗಿರೋದು, ಇನ್ನೆಲ್ಲ ಸೆಕ್ಟರ್ಗಳು ಕೂಡ ಪಾಸಿಟಿವ್ ಆಗಿತ್ತು. ಇದೆಲ್ಲದನ್ನು ಎಲ್ಲಿ ನೋಡ್ತಾ ಇದ್ದೀವಿ? ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮಲ್ಲಿ ನೋಡ್ತಾ ಇದ್ದೀವಿ. ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಅವರು ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಮಾರ್ಕೆಟ್ ಮಾತುಕತೆ ಚಾನಲ್ ಸಬ್ಸ್ಕ್ರೈಬರ್ಸು, ನಮಗೆ ಒಂದು ಕೂಪನ್ ಕೋಡ್ನ ಆಫರ್ ಮಾಡ್ತಾ ಇದ್ದಾರೆ. MM20 MM10 ಈ 2 ಕೂಪನ್ಗಳನ್ನು ಯೂಸ್ ಮಾಡಿದ್ರೆ ನೀವು ಅವರ ಒಂದು ಪ್ರೀಮಿಯಂ ಏನು ಆಕ್ಸೆಸ್ ತೊಗೊಳಕ್ಕೆ ಹೋಗ್ತೀರಾ, ಆಗ ಆ ಕೂಪನ್ ಕೋಡ್ನ ಹಾಕಿದ್ರೆ ನೀವು 10% 20% ಆಫ್ಗಳು ಸಿಗ್ತಾ ಹೋಗುತ್ತೆ. MM10 MM20 ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಕೂಪನ್ ಕೋಡನ್ನು ಕೂಡ ನಾನು ಕೊಡ್ತಾ ಇರ್ತೀನಿ. ಏನು ಅಂದರೆ ಇವತ್ತು ಇದು ಕೊನೆಗೊಳ್ತಾ ಇದೆ. ಸೊ ಇವತ್ತು ಒಳಗಡೆ ಯಾರಾದರೂ ಈ ದಿನ ಮುಗಿದೊಳಗೆ ಯಾರು ತೊಗೊತಿರೋ ನಿಮಗೆ ಆ ಕೂಪನ್ ಕೋಡ್ ಅಪ್ಲಿಕೇಬಲ್ ಆಗುತ್ತೆ. ನಾಳೆಯಿಂದ ನಿಮಗೆ ಆ ಡಿಸ್ಕೌಂಟ್ ಇರೋದಿಲ್ಲ. ಹಾಗಾಗಿ ಯಾರಿಗಾರು ಪ್ಲಾಟ್ಫಾರ್ಮ್ ತುಂಬ ಯೂಸ್ ಆಗ್ತಾ ಇದೆ, ಇದು ನಾನು ತೊಗೊತೀನಿ ಲಾಂಗ್ ಟರ್ಮಲ್ಲಿ ಅಂತಂದರೆ ನೀವು ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ FIIದು ಪ್ರೋದು ಕ್ಲೈಂಟ್ ಡೇಟಾ ಈ ರೀತಿ ಇದೆ. ಒಂದೊಂದ್ಸಲ ಅನ್ಸ್ಬಿಡುತ್ತೆ ಇದಕ್ಕಿಂತ ಬೆಸ್ಟ್ ಇಂಡಿಕೇಟರ್ ಯಾವುದೇ ಇಲ್ಲ ಅಂತ. ನೋಡಿ ಇವಾಗ ಪ್ರೋ ಎಲ್ಲ ಬುಲ್ಲಿಶ್ ಅಂತ ತೋರಿಸ್ತಾ ಇದ್ದಾರೆ, ಕ್ಲೈಂಟ್ ಎಲ್ಲ ಬೇರಿಶ್ ಅಂತ ತೋರಿಸ್ತಾ ಇದ್ದಾರೆ. ಹಿಂಗೇನೆ ಮಾರ್ಕೆಟ್ ನಡೆಯುತ್ತಾ? ಇದೇನಾದರೂ ಇಂಡಿಕೇಶನ್ ಅಲ್ಲ, ಇದು ರಿಯಲ್ ಟೈಮಲ್ಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇದು OI ಡಿಪೆಂಡೆಂಟ್ ಡೇಟಾ ಆಗಿರೋದ್ರಿಂದ ತುಂಬ ಡೈನಾಮಿಕ್ ಆಗಿರುತ್ತೆ. ಸೊ ಕ್ಲೈಂಟ್ ನೀವು ನೋಡಿದ್ರೆ ಹೋದ ಎಕ್ಸ್ಪೈರಿಗೆ ಕ್ಲೈಂಟ್ ಎಲ್ಲ ಬುಲ್ಲಿಶ್ ಅಂತ ತೋರಿಸ್ತಾ ಇತ್ತು, ಪ್ರೋ ಎಲ್ಲ ಬೇರಿಶ್ ಅಂತ ತೋರಿಸ್ತಾ ಇತ್ತು. ಈಗ ಪೊಸಿಷನ್ಗಳು ಇವ್ರು ಈ ಕಡೆ ಹೋಗಿದ್ದಾರೆ, ಅವ್ರು ಆ ಕಡೆ ಹೋಗಿದ್ದಾರೆ, ರಿವರ್ಸ್ಗಳು ನಡೀತಾನೆ ಇರುತ್ತೆ. ಒಂದೊಂದ್ಸಲ ಕೇಳಿದ್ರೆ ಯಾರಾದ್ರು ಎಲ್ಲ ಥರ ಹಿಂಗೆ ಆಗುತ್ತಾ ಅಂತ ನೋಡಿ, ಒಂದೊಂದ್ಸಲ ಸುಮಾರು ಸಲ ಹೀಗೆ ಆಗೋ ಥರದ್ದು ಕಾಣಿಸುತ್ತೆ ನಮಗೆ. ಅದೇ ರೀತಿಯಾಗಿ ಓವರಾಲ್ದು FIDI ಡೇಟಾ ಆಕ್ಟಿವಿಟಿ ಅಂತ ನೋಡೋದಾದರೆ ನಿನ್ನೆ ತುಂಬ ದೊಡ್ಡ ಮಟ್ಟಿನ ಆಕ್ಟಿವಿಟಿ ಆಗಿತ್ತು. DIಗಳು 6,160 ಕೋಟಿ, ಯಾಕೆಂತಂದರೆ ಇಯರ್ ಕ್ಲೋಸಿಂಗ್ ಆಗ್ತಾ ಇರುತ್ತೆ ನೋಡಿ. 10-15% ಕ್ಯಾಶಲ್ಲಿ ಇಟ್ಕೊಂಡಿರಬೇಕು. ಪ್ರತಿ ಮ್ಯೂಚುವಲ್ ಫಂಡಿಗೂ ರೆಗ್ಯುಲೇಷನ್ ಇದೆ. ಅಂದರೆ ನಾವೇನು SIP ಮೂಲಕ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಅಷ್ಟನ್ನು ಕೂಡ ಅವರು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಆದರೂ ಕೂಡ ನೋಡಿ ಪ್ರತಿ ತಿಂಗಳು ಎಷ್ಟು ಮಾಡ್ತಾ ಇದ್ದಾರೆ? ಆಲ್ಮೋಸ್ಟ್ 70,000 ಕೋಟಿ, 50,000 ಕೋಟಿ, 60,000 ಕೋಟಿ, ಒಂದು ವರ್ಷ ಒಂದು ತಿಂಗಳಂತೂ ಆಲ್ಮೋಸ್ಟ್ 1 ಲಕ್ಷ ಕೋಟಿ ಇಷ್ಟೊಂದು SIPಯಿಂದ ಬರ್ತಾ ಇದೆ. ನವೆಂಬರ್ ಡೇಟಾ ಬಂದಾಗ ಪ್ರತಿ ತಿಂಗಳು ಸರಿಸುಮಾರು 30,000 ಕೋಟಿ SIPಗಳಿಂದನೇ ಬರ್ತಾ ಇದೆ. ಅದ್ರ ಜೊತೆಗೆ ಲಂಸಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಜೊತೆಗೆ ಆಲ್ರೆಡಿ ಕ್ಯಾಶ್ ಇಟ್ಕೊಂಡು ಕೂತಿರ್ತಾರೆ. ಹಾಗಾಗಿ ಈಸಿಯಾಗಿ ಅವರು 50,000 ಕೋಟಿಯಷ್ಟು ಪ್ರತಿ ತಿಂಗಳು ಪಂಪ್ ಮಾಡುವಷ್ಟು DIಗಳು ಹೊಂದಿದ್ದಾರೆ. 2025 ಆ ಒಂದು ಇದನ್ನು ಕೂಡ ಕಾಣಿಸ್ತು. ಯಾಕೆಂದರೆ ಹಿಂದೆ ಎಲ್ಲ ಏನಿತ್ತು, FIಗಳು ಮಾರ್ತಾ ಇದ್ದಾರೆ ಅಂದರೆ ದೊಡ್ಡ ಕ್ರ್ಯಾಶ್ ಆಗಿಬಿಡುತ್ತೆ ಮಾರ್ಕೆಟಲ್ಲಿ ಅಂತ ಒಂದಿತ್ತು. ಆ ಬಿಲೀಫನ್ನು ಕೂಡ ಮಿತ್ ಅಂತ ಪ್ರೂವ್ ಮಾಡಿಬಿಡ್ತು. ಅದೊಂದು ಸುಳ್ಳು, ಆ ಥರ ಆಗಬೇಕು ಅಂತಲೇ ಇಲ್ಲ ಅಂತ ಪ್ರೂವ್ ಮಾಡಿದ್ದು ವರ್ಷ 2025. ಯಾಕೆಂತಂದರೆ SIPಗಳು DIಗಳ ಏನೋ ಒಂದು ಸಪೋರ್ಟ್ ಇದೆ. ಅದರಿಂದ ಇವಾಗ ಓವರಾಲ್ ಹೋಲ್ಡಿಂಗ್ಸಲ್ಲೂ ಕೂಡ FIಗಳಿಗಿಂತಲೂ ಜಾಸ್ತಿ ಹೋಲ್ಡಿಂಗ್ಸು DIಗಳ ಹತ್ರನೇ ಇರುವಂಥದ್ದು ನಮ್ಮ ಮಾರ್ಕೆಟಲ್ಲಿ ಆ ಸ್ಟೇಜಿಗೆ ಬಂದಿದ್ದೀವಿ. ಸೊ IPOಗಳು ಅಂತ ಬರ್ತಾ ಬರೋದಾದರೆ ಅದು ಗುಜರಾತ್ ಕಿಡ್ನಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ದು ಅದು ಲಿಸ್ಟಿಂಗ್ ಆಗಿದೆ. ಸ್ವಲ್ಪ ಪಾಸಿಟಿವ್ ಅಲ್ಲೇ ಲಿಸ್ಟಿಂಗ್ ಆಗಿದೆ, ಒಂದು 5% ಲಿಸ್ಟಿಂಗ್ ಗೇನಲ್ಲಿ ಆಗಿದೆ. ಗೇಬಿಯನ್ ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೌದು 6ನೇ ಜನವರಿಯಿಂದ 8 ಜನವರಿ ನೆಕ್ಸ್ಟ್ ಮೇನ್ ಲೈನ್ IPO ಬರ್ತಾ ಇರುವಂಥದ್ದು. ಅಪ್ಕಮಿಂಗ್ IPO ಅಂದರೆ ಇದಿದೆ. IPOನಲ್ಲಿ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬೇಕಾ? ಇಲ್ಲ, ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಇರುತ್ತೆ, ಅದನ್ನು ಓದ್ಕೊಂಡು ಇನ್ವೆಸ್ಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ.
ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವರ್ಷ ಮುಗಿತಾ ಇದೆ, ಹೊಸ ವರ್ಷ ಶುರು ಮಾಡ್ತಾ ಇದ್ದೀವಿ. ಸೊ ಏನೇನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ಇವತ್ತು ಒಂದು ಕಡೆ ಬರೆದಿರೋಣ. ಮುಂದಿನ ವರ್ಷ 31ನೇ ತಾರೀಕಿಗೆ ಬಂದು ನಾನು ಏನು ಬರೆದಿದ್ದೆ ಹೋದ ವರ್ಷ ಅದೆಲ್ಲ ವಿಚಾರದಲ್ಲಿ ಆಗಿರ್ಬೋದು, ಹೆಲ್ತ್ ವಿಚಾರದಲ್ಲಿ ಆಗಿರ್ಬೋದು, ಫ್ಯಾಮಿಲಿ ವಿಚಾರದಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು, ಹ್ಯಾಬಿಟ್ಸ್ಗಳು ಮಾಡ್ಕೊಳೋದು ವಿಚಾರದಲ್ಲಿ ಆಗಿರ್ಬೋದು, ಹ್ಯಾಬಿಟ್ಸ್ ಬಿಡೋ ವಿಚಾರ ಆಗಿರ್ಬೋದು ಕೆಲವರಿಗೆ. ಸೊ ಎಲ್ಲದನ್ನು ಕೂಡ ಒಂದು ಲಿಸ್ಟ್ ಅಂತ ಮಾಡಿಕೊಂಡು ನಾನು ಈ ಥರ ಇರಬೇಕು ಅಂತಿದ್ದೀನಿ ಈ ವರ್ಷ ಅಂತ ಇವತ್ತೊಂದು ಬರೆದಿಟ್ಕೊಳ್ಳೋಣ, ಒಂದು ರಿಮೈಂಡರ್ ಇಟ್ಕೊಳ್ಳೋಣ. 31/12/2026ಕ್ಕೆ ಆ ರಿಮೈಂಡ್ರು ಪಾಪಪ್ ಆದಾಗ ಅದರಲ್ಲಿ ಎಷ್ಟನ್ನು ನಾನು ಕ್ಲೋಸ್ ಮಾಡಿದೆ, ಎಷ್ಟನ್ನು ಉಳಿಸಿದೆ ಅನ್ನೋದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ಒಂದು ಚೆಕ್ ಬಾಕ್ಸ್ ಇದಾಗಿದೆ ಅಂದರೆ ಒಂದು ವರ್ಷ ಮುಗಿಸೋಕ್ಕೂ ಕೂಡ ಒಂದು ಖುಷಿ ಸಿಗ್ತಾ ಹೋಗುತ್ತೆ. ಆ ಒಂದು ಕೆಲಸನ ಇವತ್ತು ಮಾಡೋಣ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.